ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಹೈಸ್ಕೂಲೇ ಇವತ್ತಿರುವಂಥದ್ದು. ಸೊ ಶಿಕ್ಷಣಕ್ಕೆ ಡೆವಲಪ್ಮೆಂಟ್ ಜೊತೆಯಲ್ಲಿ ಶೈಕ್ಷಣಿಕವಾದ ಎಷ್ಟೆಲ್ಲ ಸಂಸ್ಥೆಗಳು ನಮಗೆ ಪ್ರಾರಂಭ ಮಾಡ್ಬೋದಾ ಅಷ್ಟು ಸಂಸ್ಥೆ ನಾವು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಇದ್ದೇನೆ. ಅಲ್ಲದೆ ನನ್ನ ಕ್ಷೇತ್ರದ ಎಲ್ಲ ಶಾಲೆಗಳಲ್ಲಿ ಕೂಡ LKG ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಬೈ ಲ್ಯಾಂಗ್ವೇಜಲ್ಲಿ ಅದನ್ನು ಪ್ರಾರಂಭ ಮಾಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ಎಲ್ಲ ಶಾಲೆಯಲ್ಲಿ ಕೂಡ ಎರಡೂ ಬೇಕು. ಇದರಲ್ಲಿ ಸೂಚನೆ ಕೊಟ್ಟರೆ ಇದೆಯಾ ಅಥವಾ ಆದೇಶ ಮಾಡ್ತಾರೆ. ಆದೇಶ ರಿಕ್ವೆಸ್ಟ್ ಮಾಡಿದ್ರಿ? ನಾನೇ ಪಟ್ಟಿ ಮಾಡಿ ಎಲ್ಲಿ ಅಲ್ಲಿ ಇಲ್ಲ ಇಲ್ಲಿ ಮಾಡು. ಆಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಇಂಗ್ಲೀಷ್ LKG UKG ಇಂಗ್ಲೀಷ್ ಬೈಲ್ಯಾಂಗ್ ಎರಡು ಕನ್ನಡ ಇಂಗ್ಲೀಷ್ ಅಂತ ಬೈಲ್ಯಾಂಗ್ವೇಜ್ ಫಸ್ಟ್ ಸ್ಟ್ಯಾಂಡರ್ಡನ್ನು ಎಲ್ಲಿ ಕೆಲವೊಂದು ಸ್ಯಾಂಕ್ಷನ್ ಆಗಿತ್ತು ಆಯ್ಕೆ ಮಾಡಿ, ಅದು ಎಲ್ಲಿಯೆಲ್ಲ ಆಗಲಿಲ್ಲ ಅಂತೇಳಿ ನಾನೇ ಅದನ್ನು ಪಟ್ಟಿ ಮಾಡಿ ಎಷ್ಟಿದೆ ಅಂತದ್ದು ಸುಮಾರು ಮೋರ್ ದೆನ್ 18 ಸ್ಕೂಲ್ಸ್ ಬರ್ತೀವಿ. 2-3 ಡೇಸಲ್ಲಿ ಆದೇಶ ಮೋಸ್ಟ್ಲಿ ಆಗ್ಬೋದು. ಈಗಿನ ಪರಿಸ್ಥಿತಿ ತನಕ ದಟ್ ವಿಲ್ ಬಿ ಆರ್ಡರ್ಡ್. ಅದಾದರೆ ಬಹುತೇಕ ಇಡೀ ಇದರಲ್ಲಿ ಎಲ್ಲ ಶಾಲೆಗಳಲ್ಲಿ ಆಗುವಂಥ ಒಂದು ಕ್ಷೇತ್ರ ಆಗಿರಬೇಕಂತ ನನ್ನ ಭಾವನೆ. ಅದಕ್ಕೆ ನನ್ನ ಉದ್ದೇಶ ಏನು ಹೌದು ಅಲ್ಲ, ಈ ವರ್ಷ ದೇ ವಿಲ್ ಸ್ಟಾರ್ಟ್, ದೇ ವಿಲ್ ಸೆಟ್ ಇಟ್. ನೆಕ್ಸ್ಟ್ ಆಗ ರೆಡಿ ಆಗ್ತಾರೆ. ಮತ್ತು ಕೆಲವೊಂದು ಕಡೆ ಪಾಪ LKG UKG ಮ್ಯಾನೇಜ್ಮೆಂಟೇ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರಿಗೆ ಇದು ಈಸಿ ಆಗ್ತದೆ, ಗೌರ್ಮೆಂಟ್ ತಗೊಳ್ತದೆ. ಕೆಲವರು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಿದ್ದಾರೆ ಮ್ಯಾನೇಜ್ಮೆಂಟ್ನವರೇ ಸೇರಿ. ಇದರಲ್ಲಿ ಆಲ್ರೆಡಿ ಎಲ್ಲಿಯೆಲ್ಲ LKG ಮತ್ತು UKGಯಲ್ಲಿ ಮತ್ತು ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ನಾವು ಇಂಗ್ಲೀಷ್ ಮತ್ತು ಕನ್ನಡ ಮೀಡಿಯಂ ಜೊತೆಯಲ್ಲಿದೆ, ಎಲ್ಲ ಕಡೆ ಕೂಡ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅಲ್ಲ ಅದೇ ಹೇಳಿದಲ್ಲ, ನಾವು 13 ನಾವು ಶಿಕ್ಷಕರ ಮಕ್ಕಳ ಸಂಖ್ಯೆ ಜಾಸ್ತಿ ಆದಾಗ ಮೊಂಟೆಬದಲ್ಲಿ 13 ಟೀಚರ್ಸ್ ಆರ್ ಫ್ರಮ್ ದ ಬೆಟರ್ಮೆಂಟ್ ಕಮಿಟಿ, 13 ಟೀಚರ್ಸ್. ಇದರಲ್ಲಿ ನಮಗೇನು ಮಕ್ಕಳಿಗೆ ಗೌರ್ಮೆಂಟ್ ಟೀಚರ ಪ್ರೈವೇಟ್ ಟೀಚರ ಮಕ್ಕಳಿಗೆ ಕಲಿಸಿದ್ರೆ ಆಯ್ತಲ್ಲ ಅಷ್ಟೇ. ಮಕ್ಕಳು ಶಿಕ್ಷಣ ಬರೆದು ಅಲ್ಲ, ನಮ್ಮ ಬೆಟರ್ಮೆಂಟ್ ಕಮಿಟಿಯವ್ರು ಮಾಡ್ತಾರೆ. ಮತ್ತು ಗೆಸ್ಟ್ ಲೆಕ್ಚರ್ನ ಕೊಟ್ಟೆ, ಅಲ್ಲಿ 5 ಗೆಸ್ಟ್ ಲೆಕ್ಚರ್ ಇದೆ ಮೊಂಟೆಬದ. ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಗೆಸ್ಟ್ ಲೆಕ್ಚರ್ ಕೊಡ್ತಾರೆ. ಇದು ಇಲ್ಲದಿದೆ ಕಡಿಮೆ ಇದ್ದರೆ, ಅದಕ್ಕಿಂತ ಹೆಚ್ಚು ಬೇಕು. ಹೆಚ್ಚು ಬೇಕಾದಾಗ ಮ್ಯಾನೇಜ್ಮೆಂಟ್ನವರು ಬೆಟರ್ಮೆಂಟ್ ಕಮಿಟಿಯವರು ಸೇರಿ ಹಾಕಿದ್ದಾರೆ. ಅದಕ್ಕೆ ನಾನು ಹೇಳುವಂಥದ್ದು, ಊರವರು, ಶಿಕ್ಷಕ ವರ್ಗದವರು, ಜನಪ್ರತಿನಿಧಿಗಳು ಒಟ್ಟು ಸೇರಿದಾಗ ಆ ಎಲ್ಲ ಶಾಲೆಗಳು ಮಾದರಿ ಶಾಲೆ ಆಗ್ತದೆ ಎಲ್ಲ ಕಡೆ. ಈಗ ನಿಮ್ಮ ಕ್ಷೇತ್ರದಲ್ಲಿ ಈಗ ಅದರ ಜೊತೆ ಇನ್ನೊಂದು 18 ಶಾಲೆಗಳು ಪ್ರಪೋಸಲ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರು. ಮೋರ್ ದೆನ್ 18 ಎಷ್ಟಿದೆ ಈಗ ಅಂತ? ಎರಡು ಬಹುತೇಕ ಒಂದು 8 ಶಾಲೆಯಲ್ಲಿದೆ ಬೈ ಲ್ಯಾಂಗ್ವೇಜ್ ಆಗಿ. ಎರಡು ಕೆಲವೊಂದು ಕಡೆ LKG UKG ಪ್ರಾರಂಭ ಆಗಿದೆ, ಕೆಲವು ಶಾಲೆಯಲ್ಲಿ LKG UKG ಇಲ್ಲ, ಫಸ್ಟ್ ಸ್ಟ್ಯಾಂಡ್ ಇಂಗ್ಲೀಷ್ ಮೀಡಿಯಮ್ ಸ್ಟಾರ್ಟ್ ಆಗಿದೆ. ಕೆಲವು ಕಡೆ ಫಸ್ಟ್ ಸ್ಟ್ಯಾಂಡ್ ಇದೆ, ಬೇರೆ ಬೇರೆ ಕನ್ಫ್ಯೂಸ್ ಇತ್ತು. ಅದನ್ನೆಲ್ಲ ನಾನು ಎಲ್ಲಿ ಇಲ್ಲ ಅಂತ ನೋಡಿಕೊಂಡು ಎಲ್ಲಿ LKG UKG ಇಲ್ಲ ಅಲ್ಲಿ LKG UKG ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟಾರ್ಟ್ ಮಾಡಬೇಕಂತ ಲಿಸ್ಟನ್ನು ಸಬ್ಮಿಟ್ ಮಾಡಿದ್ದೇನೆ.